ಜನಪರ ನ್ಯಾಯಪರ. ಮಾಜಿ ಸಚಿವರು ಹಾಗೂ ಜಿಲ್ಲಾ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಸೊಗಡು ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಎನ್ಡಿಎ ಪಕ್ಷದ ಮುಖಂಡರ ಉಪಸ್ಥಿತಿಯಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಮುಂದಿನ ರೂಪುರೇಷೆಗಳ ಕುರಿತು ಇಂದು ಬೆಳಗ್ಗೆ 10:30 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಸುಧಾ ಟೀ ಹೌಸ್ ಸಮೀಪದ ಸಭಾಂಗಣದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಎಂ. ಗೋವಿಂದರಾಜ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್, ಬಿಜೆಪಿ ಮುಖಂಡ ಪ್ರಭಾಕರ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಪಂಚಾಕ್ಷರಯ್ಯ, ಎಸ್. ರಾಮಚಂದ್ರರಾವ್, ಬಸವರಾಜು, ಕನ್ನಡ ಪ್ರಕಾಶ್, ಹೊಸಕೋಟೆ ನಟರಾಜು, ರಾಮಣ್ಣ, ಇಮ್ರಾನ್ ಅಹಮದ್, ರಫೀಕ್ ಅಹಮದ್, ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಸಮಿತಿಯ ಸದಸ್ಯರು, ಕನ್ನಡಪರ ಸಂಘಟನೆಗಳು, ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಸರ್ವೆ ಮಾಡಿ ಮಾಡೋದು ಏನು ಟೆಕ್ನಿಕಲ್ ಪರ್ಸನ್ ಅಂತ ಹೇಳ್ತಾರಲ್ಲ, ಯಾವ ಹೇಳ್ತಾರಲ್ಲಪ್ಪ ಟೆಕ್ನಿಕಲ್ ಪರ್ಸನ್ ಇವರೇ ಮಾಡ್ತಾರೆ. ಈಗ ವಿಷಯಕ್ಕೆ ಬಂದ್ರಿ. ಈಗ ನಾವು ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ದೀವಲ್ಲ, ಗುಬ್ಬಿಲಿ ಮಾಡಿದಂಥ ಸಭೆ ಒಳಗೆ ಬಂದಾಗ ಲೀಡರ್ಸ್ ಒಬ್ಬರು ಕಾಣ್ತಾ ಇಲ್ಲ. ಈಗ ಇದನ್ನೇನು ಮಕ್ಕಳು ಕಟ್ಟಿದ್ದೀರಲ್ಲ, ಇದನ್ನ ನಾವು ಸರ್ಕಾರದ ಜೊತೆಲಿ ಅಡೆ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಈಗ ರನ್ನಿಂಗ್ ಶಾಸಕರು ಏನಿದ್ದಾರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಇಲ್ರಿ ಮಾಡ್ತೀವಿ, ಸ್ವಲ್ಪ ಏನೋ ಗಡಿ ಬೆಳೆದಿದ್ದೀವಿ, ರೈತರಿಗೆ ಬದುಕಿನ ಟೈಮು ಅಂತ ಹೇಳಿದ್ದೀವಿ. ಇದ್ರ ಬಗ್ಗೆ ನಾವು ಏನು ಹಿಂದೆ ಹೇಳಿದ್ದೀವಿ, ಈಗ ಮುಂದೆ ಏನು ಮಾಡಬೇಕು ಅಂತ ಹೊರಟಿದ್ದೀವಿ. ಆಮೇಲೆ ಈಗ ಸಭೆ ದ್ವಂದ್ವ ಇರೋದು ಬೇಡ್ರಿ, ಪಾದಯಾತ್ರೆ ಮಾಡೋದ, ಪಾದಯಾತ್ರೆ ಜೊತೆಗೆ ಟ್ಯಾಕ್ಟ್ರಿಗಳು ಕರ್ಸೋದ. ಈಗ ನಮ್ಮದೇ ಏನೇನು ಹೇಳೋದು ಬೇಡ. ಯಾರ ಒಬ್ಬರು ಲೀಡರ್ಶಿಪ್ನಲ್ಲಿ ಒಂದು ದೊಡ್ಡ ಸ್ವಲ್ಪ ಗುರುತಿಸ್ಕೊಂಡಿರೋಂಥ ಶಾಸಕರುಗಳು, ಈಗ ರನ್ನಿಂಗ್ ಶಾಸಕರುಗಳು, ಮಾಜಿ ಶಾಸಕರು ಎಲ್ಲರೂ ಬರಬೇಕು. ಯಾರೋ ದಿಲೀಪ್ ಶಿವಣ್ಣ ಅವರು ಗೋವಿಂದರಾಜ್ ಮೂವಾರ್ದು ಅಲ್ಲ ಇದು. ಈಗ ಇದು ಮೂವಾರು ಹೇಳಿಕೆ ಕೊಟ್ಬಿಟ್ಟಿದ್ವಿ, ನಾವು ಮುನ್ಸಿಗಾಗಿ ಬಿಟ್ಟಿದ್ದೀವಿ ಅಂತ ಓಡ್ಕೊಂಡು